ಕಲಬುರಗಿ ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಕ್ಷ ತನ್ನ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಪಕ್ಷದ ನೂತನ ಜಿಲ್ಲಾಧ್ಯಕ್ಷರಾಗಿ ಜಗದೀಶ್ ಎಸ್ ಸಾಗರ್ ಅವರನ್ನ ನೇಮಕ ಮಾಡಲಾಗಿದ್ದು, ಭ್ರಷ್ಟಾಚಾರ ನಿರ್ಮೂಲನೆ, ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರ ಹಾಗೂ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಟ ನಡೆಸುವುದಾಗಿ ಘೋಷಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೂತನ ಜಿಲ್ಲಾಧ್ಯಕ್ಷ ಜಗದೀಶ್ ಎಸ್ ಸಾಗರ್ ಜೂನ್ 19ರಂದು ಬೆಂಗಳೂರಿನ ರಾಜ್ಯ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಅವರ ನೇತೃತ್ವದಲ್ಲಿ ತಮ್ಮನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ಭ್ರಷ್ಟಾಚಾರ ನಿರ್ಮೂಲನೆಗೆ ಆದ್ಯತೆ ನೀಡುವುದು, ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತಕ್ಕಾಗಿ ಹೋರಾಟ ನಡೆಸುವುದು, ಕುಡಿಯುವ ನೀರು, ರಸ್ತೆ, ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೇರಿದಂತೆ ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆಗಳ ಬಗ್ಗೆ ನಿರಂತರ ಜನಾಂದೋಲನ ರೂಪಿಸುವುದಾಗಿ ಜಗದೀಶ್ ಎಸ್ ಸಾಗರ್ ಘೋಷಿಸಿದರು. ನೂತನವಾಗಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿ ಚಂದ್ರು ಸರ್ ಅವರಿಗೂ ಮತ್ತು ಸೀತಾರಾಮ್ ಗುಂಡಪ್ಪ ಸರ್ ಅವರಿಗೂ ಮತ್ತು ಸಂಚಿತ್ ಸಾನಿ ಸರ್ ಅವರಿಗೂ ಮತ್ತು ಅರ್ಜುನ್ ಹಲ್ಗಿಗೌಡರಿಗೂ ಮತ್ತು ಉಷಾ ಮ್ಯಾಮ್ ಅವರಿಗೂ ಎಲ್ಲರಿಗೂ ನನ್ನನ್ನು ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಅವರೆಲ್ಲರನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಾನು ಗುಲ್ಬರ್ಗಾದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಲು ನಾವೆಲ್ಲ ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರು, ಶಾಬಾದ್ ತಾಲೂಕಿನ ಅಧ್ಯಕ್ಷರು, ಸೇಡಂ ತಾಲೂಕಿನ ಅಧ್ಯಕ್ಷರು ಮತ್ತು ಗುಲ್ಬರ್ಗ ನಗರ ಯೂತ್ ಘಟಕದ ಅಧ್ಯಕ್ಷರು ಮತ್ತು ಇನ್ನುಳಿದ ಬಾಡಿ ಮಾಡಬೇಕಾಗಿದೆ. ಗುಲ್ಬರ್ಗ ನಗರದ್ದು ಅದು ಇನ್ನೂ ಬಾಕಿ ಇದೆ. ಅದು ಒಂದು ವಾರದಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಮಾಡಿ ನಿರಂತರವಾಗಿ ಹೋರಾಟ ಮಾಡಲು ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳುತ್ತೇನೆ. ಮತ್ತು ಅದಲ್ಲದೇ ಗುಲ್ಬರ್ಗಾದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತು ಬರಗಾಲ ಘೋಷಣೆ ಮಾಡಬೇಕಂತ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ. ಬಂದು ಸಮೀಕ್ಷೆ ಮಾಡಿದರೂ ಕೂಡ ಇಲ್ಲಿವರೆಗೂ ಬರಗಾಲ ಘೋಷಣೆ ಮಾಡಿಲ್ಲ. ಇನ್ನೂ ಬಿತ್ತನೆ ಕೂಡ ನಮ್ಮಲ್ಲಿ ಆಗಿಲ್ಲ. ಹೆಸರು ಉದ್ದಿದ್ರು ಪೂರಾ ಹಾಳಾಗಿ ಹೋಗಿದೆ. ಈಗ ನಮ್ಮಲ್ಲಿ ಚಿತ್ತಾಪುರ ತಾಲೂಕಿನಲ್ಲಿ ದಿಗ್ಗಾಂವ್ ಮತ್ತು ಮೊಗಲ ಇಟಗ ಈ 3 ಗ್ರಾಮಗಳಿಗೆ ಪರಿಹಾರ ಹಾಕ್ತಾ ಇಲ್ಲ. ವಿಮೆ ಮಾಡ್ಕೊಂಡ ನಂತರ ಅದಕ್ಕೆ ವಿಮೆ ಹಣ ಹಾಕಬೇಕಾಗಿತ್ತು. ಈ 3 ಊರುಗಳಿಗೆ ವಿಮೆ ಹಣ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರ ಕಾರಣ ಅಂತ ಗೊತ್ತಿಲ್ಲ. ಇದಕ್ಕೆ ಬೇರೆ ಬೇರೆ ಹೆಸರು ಹೇಳ್ತಾ ಇದ್ದಾರೆ. ಕಂಪನಿ ಬಂದಿವೆ ಅಲ್ಲಿ. ಕಂಪನಿಗೆ ಅದಕ್ಕೆ ಏನು ಸಂಬಂಧ ಇದೆ? ಅವ್ರು ಇನ್ಶೂರೆನ್ಸ್ ಮಾಡ್ಕೋಬಾರ್ದಾಗಿತ್ತು. ನಿಮ್ಮಲ್ಲಿ ಕಂಪನಿ ಇದೆ ಅಂತ ಹೇಳ್ಬೇಕಾಗಿತ್ತು. ಇನ್ಶೂರೆನ್ಸ್ ಮಾಡ್ಕೊಂಡು ಇನ್ಶೂರೆನ್ಸ್ ಹಾಕ್ತಾ ಇಲ್ಲ. ಅದು ಅಲ್ಲದೇನೆ ಈಗ ನಮ್ಮ ಬೆಣ್ಣತೊರೆ ಇದೆ. ಬೆಣ್ಣತೊರೆ ನದಿ ಈಗ ಆಗೇಸಿಂದ ಎಷ್ಟು ದಿನ ಆಯ್ತು? ಕೆನಲ್ ಆಗಿ 30 ವರ್ಷ ನಡೆದಿದೆ. ಇಲ್ಲಿವರೆಗೂ ನೀರಿಲ್ಲ ರೈತರಿಗೆ. ಬಿಡ್ತಾರೆ, ಎಕಡೋ ಬಿಡ್ತಾರೆ. ಕೆಲವೊಂದು ಮೇನ್ ಕ್ಯಾನಲ್ ಮಾಡಿರೋದ ನೀರು ಹರಿದು ಹೋಗ್ತಾ ಇದೆ. ರೈತರು ಹೊಲಕ್ಕೂ ಬರ್ತಾ ಇಲ್ಲ. ಮತ್ತು ಅದಲ್ಲದೇನೆ ಆಫೀಸಿನಲ್ಲಿ ಕೂಡ ಕೆಲವೊಂದು ಆಫೀಸಿನಲ್ಲಿ ಪೂರಾ ಭ್ರಷ್ಟಾಚಾರ ಇದೆ. ಕೆಲವೊಂದು ರೀತಿ ಮರಳು ನಡೀತಾ ಇದೆ ಮತ್ತು ಕಂಕರ್ ಮಷೀನ್ಗಳು ನಡೀತಾ ಇವೆ. ಇಲ್ಲಿಗಲ್ ಆಗಿ ನಡೀತಾ ಇವೆ. ಯಾವಕ್ಕೂ ಪರ್ಮಿಷನ್ ಇಲ್ಲ. ಇದರ ವಿರುದ್ಧ ಇನ್ನು ಒಂದು ವಾರದಲ್ಲಿ ಪೂರಾ ಧ್ವನಿ ಎತ್ತುತ್ತೇವೆ. ಯಾಕಂತಂದ್ರೆ ಮಾಹಿತಿಯಲ್ಲಿ ಅರ್ಧ ಪೇಪರ್ ತಗೊಂಡಿದೆ. ಪೂರಾ ತಗೊಂಡ ನಂತರ ಅದರ ವಿರುದ್ಧ ಧ್ವನಿ ಎತ್ತುತ್ತೇವೆ. ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳುತ್ತೇನೆ. ನನ್ನ ಹೆಸರು ದೊಡ್ಡಪ್ಪ ಜಿ, ಮಲ್ಕೇಡ್ ತಾಲೂಕಾ ಸೇಡಂ ಇದ್ದು, ಈಗಾಗಲೇ ನನಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಕಲಬುರಗಿ ಆಯ್ಕೆ ಮಾಡಿದ್ದಾರೆ ಜಗದೀಶ್ ಸಾಗರ್ ಅವರು ಅಧ್ಯಕ್ಷತೆಯಲ್ಲಿ. ಮತ್ತು ಉಳಿದ ಎಲ್ಲ ನಮ್ಮ ಸಹಯೋಗಿಗಳು, ಇವರು ಪರಮೇಶ್ವರ ಅಣ್ಣವರು, ಪೂಜಾರಿ ಅಣ್ಣವರು, ಮಳಬಾ ಸಾಬರು, ಮತ್ತೇನಪ್ಪ ಅಂತಂದ್ರೆ ನಮ್ಮ ನಾಗರಾಜ್ ಅವರು, ಮತ್ತಿನ್ನುಳಿದ ಸ್ವಾಮಿ ಅವರು, ಮತ್ತು ನಮ್ಮ ಭರತ್ ಅವರು, ನಿಖಲ್ ಅವರು, ಇವರೆಲ್ಲ ಏನಪ್ಪಾ ಅಂದ್ರೆ ಈ ಸಂಘಟಕರೊಂದಿಗೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದೀವಿ. ಪ್ರೆಸ್ ಮೀಟ್ ಮುಗಿದು ಇಲ್ಲಿಗೆ ಬಿಡೋದಿಲ್ಲ ಈ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿಯಪ್ಪ ಅಂದ್ರೆ ಭ್ರಷ್ಟಾಚಾರ ವಿರೋಧ ಹೋರಾಟ ಮಾಡದೆ ಆಮ್ ಆದ್ಮಿ ಸಿದ್ಧಾಂತ ತತ್ವಗಳು. ಭ್ರಷ್ಟಾಚಾರ ಅಂದ್ರೆ ಹೆಂಗದಪ್ಪ ಅಂದ್ರೆ ಇಲ್ಲಿಂತೂ ನೋಡಿದ್ರು ಅಷ್ಟೇ ಅದ, ಅಲ್ಲಿಂತ ಬಂದ್ರು ಅಷ್ಟೇ ಅದ. ಭ್ರಷ್ಟಾಚಾರ ಪ್ರತಿಯೊಂದು ಆಫೀಸ್ಗಳು, ಕಾರ್ಯಾಲಯಗಳಲ್ಲಿ, ತಹಶೀಲ್ ಆಫೀಸ್ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಅಗ್ರಿಕಲ್ಚರ್ ಇಲಾಖೆ ಆಗಿರ್ಬೋದು, ಮತ್ತು ಸಬ್ ರಿಜಿಸ್ಟ್ರಾರ್ ಆಗಿರ್ಬೋದು, DC ಆಫೀಸ್ ಆಗಿರ್ಬೋದು, ಅಬಕಾರಿ ಇಲಾಖೆ ಆಗಿರ್ಬೋದು, ಮತ್ತೆ ಇನ್ನು ಉಳಿದ ಎನ್ವೈರ್ಮೆಂಟ್ ಆಫೀಸ್ ಆಗಿರ್ಬೋದು, ಮತ್ತೆ ಮೈನಿಂಗ್ ಆಫೀಸ್ ಆಗಿರ್ಬೋದು, ಇನ್ನು ಉಳಿದ ಎಲ್ಲ ಆಫೀಸ್ ಏನಪ್ಪಾ ಅಂದ್ರೆ ಗುಲ್ಬರ್ಗಾ ಜಿಲ್ಲಾ ಕಮಿಷನರ್, ನಗರ ಕಮಿಷನರ್ ಏನಿದ್ದಾರೆ ನಗರದು, ಅಲ್ಲಿ ಕೂಡ ಭ್ರಷ್ಟಾಚಾರ ಇದೆ. ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ನಮ್ಮ ಮೇಲಿನ ಅಧಿಕಾರಿ ಅರವಿಂದ್ ಕೇಜ್ರಿವಾಲ್ ಸಮ್ಮುಖದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ನಮಗೆ ಆಯ್ಕೆ ಮಾಡಿದ್ದಾರೆ. ನಾವಿವತ್ತು ಏನಪ್ಪಾ ಅಂತಂದ್ರೆ ಇದು ಹೇಳಕ್ ಬಯಸ್ತೀವಿ. ಇಲ್ಲಿ ಭ್ರಷ್ಟಾಚಾರ ಏನಪ್ಪಾ ಅಂತಂದ್ರೆ
ರೋಡ್ ಮಾಡ್ತಾರ, ನಾಳೆ ಕಿತ್ತು ಹೋಗ್ತದ. ಈ ಕಡೆ ಗುಂಡಿ ಬೀಳ್ತಾವ, ಮುಚ್ಚಂಗಿಲ್ಲ. ಮತ್ತು ಇಲ್ಲಿ ಗುಲ್ಬರ್ಗ ಜಿಲ್ಲಾ, ಪ್ರಾಪರ್ ಗುಲ್ಬರ್ಗ ಜಿಲ್ಲಾ ಏನಿದೆ, ಟೌನ್ ಏನಿದೆ, ಇಲ್ಲಿ ಜನಕ್ಕೆ ಏನಪ್ಪಾ ಅಂದ್ರೆ ಸರಿಯಾಗಿ ಸ್ವಚ್ಛ ನೀರು ಕುಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸರ್ಕಾರಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಗರ ಏನು ಕಮಿಷನರ್ ಅದರ ಅವ್ರ ಆಡಳಿತಕ್ಕೂ ಆಗ್ತಾ ಇಲ್ಲ, ನಗರ ಆಡಳಿತಕ್ಕೂ ಆಗ್ತಾ ಇಲ್ಲ, ಮತ್ತು ಜಿಲ್ಲಾಧಿಕಾರಿಗಳಿಗೂ ಅದು ತಲೆಗಿಲ್ಲ. ಇನ್ನೂ ಒಂದೇನಪ್ಪಾ ಅಂತಂದ್ರೆ ಈ ಸಂದೇಶ ಸರ್ಕಾರಕ್ಕೆ ಹೋಗ್ಬೇಕು. ಮತ್ತೆ ಇನ್ನೂ ಒಂದು ಹೈದರಾಬಾದ್ ಕರ್ನಾಟಕ, ಎಂಟೈರ್ ಹೈದರಾಬಾದ್ ಕರ್ನಾಟಕ ನಾವೇನಿದ್ದೀವಿ ಖಾಲಿ ಶಿಕ್ಷಣಕ್ಕಾಗಿ ಮತ್ತೇನಪ್ಪ ಡೆವಲಪ್ಮೆಂಟ್ ಅಂತಾರ, ಡೆವಲಪ್ಮೆಂಟ್ ನೀರದು ಅದೇನು ಕೆಲಸಕ್ಕೆ ಬರಲಾರದು. ಮತ್ತೆ ಇನ್ನೂ ಒಂದು ಇವೆರಡಕ್ಕೆ ಸೀಮಿತವಾಗಿದ್ದಿಲ್ಲ. ಆದ್ರೆ ಹೈದರಾಬಾದ್ ಕರ್ನಾಟಕ ಏನಪ್ಪಾ ಅಂದ್ರೆ 5,000 ಕೋಟಿ ಏನಪ್ಪಾ ಅಂದ್ರೆ ಬಿಡುಗಡೆ ಆಗುತ್ತದೆ. ಇಲ್ಲಿ ಈ 5,000 ಕೋಟಿ ಏನಪ್ಪಾ ಅಂತಂದ್ರೆ 5 ದಿನನೂ ಇರಲ್ಲ, ಯಾಕಡೆ ಹೋಗ್ತಾರೋ ಗೊತ್ತಿಲ್ಲ, ಅದು ಎಲ್ಲಿ ರೋಡ್ ಮಾಡ್ತಾರೋ ಗೊತ್ತಿಲ್ಲ. ಮತ್ತೆ ಇನ್ನೊಂದು DMF ಫಂಡ್ ಅಂತ ಬರ್ತದೆ, ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತೇಳಿ, ಅದ್ರದ್ದು ರೊಕ್ಕನೇ ನುಂಗಿ ಹಾಕ್ತಾರೆ. ಎಕಡೆ ಹೋಗ್ತದ ರೊಕ್ಕ ಗೊತ್ತಿಲ್ಲ, ಸರ್ಕಾರಕ್ಕೆ ಬರೋಂತ ದುಡ್ಡು ಬರ್ತದೆ, ಎಕಡೆ ಹೋಗ್ತದೆ ಗೊತ್ತಿಲ್ಲ, ಡೆವಲಪ್ಮೆಂಟ್ ಇಲ್ಲ, ನೀರು ಕರೆಕ್ಟ್ ಆಗಿ ಕುಡಿಸ್ತಾ ಇಲ್ಲ. ಮತ್ತೆ ಇಲ್ಲಿ ಎನ್ವೈರ್ಮೆಂಟ್ ಏನಪ್ಪಾ, ಪರಿಸರ ಏನಪ್ಪಾ ಅಂದ್ರೆ ಇಲ್ಲಿ ಪೂರಾ ಹದಗೆಟ್ಟದು. ಎಲ್ಲಿ ಬೇಕಲ್ಲಿ ಗಬ್ಬು ನಾರೋದು, ಎಲ್ಲಿ ಬೇಕಲ್ಲಿ ವಾಸನೆ ಬರೋದು, ಎಲ್ಲಿ ಬೇಕಲ್ಲಿ ಡಸ್ಟ್ ಹಾರೋದು. ಇದು ಏನಪ್ಪಾ ಗುಲ್ಬರ್ಗ ಜಿಲ್ಲೆ ಪರಿಸರ ಕೆಟ್ಟ ಹೋಗ್ಯದ. ಇಲ್ಲಿ ಸಾಕಷ್ಟು ಸಿಮೆಂಟ್ ಇಂಡಸ್ಟ್ರಿಗಳು ಬರ್ಲಾಗ್ತವೆ. ಆ ಇಂಡಸ್ಟ್ರಿಗಳು ಸರ್ಕಾರ ತಡೆ ಹಿಡ್ಬೇಕಂದ್ರೆ ಪೂರ್ತಿ ತಡೆ ಹಿಡ್ಬೇಕು. ಈಗಾಗಲೇ ಏನಪ್ಪಾ ಅಂತಂದ್ರೆ ಒಂದು 10-20 ಪ್ಲಾಂಟ್ಗಳಿಗೆ ಏನಪ್ಪಾ ಅಂದ್ರೆ ಮೈನಿಂಗ್ ಲೀಸ್ ಕೊಟ್ಟದೆ. ಅದನ್ನು ಕೊಟ್ಟಿದಿರಿ, ಸರ್ಕಾರ ಕೊಟ್ಟಿದೆ, ಒಪ್ತೀವಿ. ಆದ್ರೆ ಅದರದ ಕಿಮ್ಮತ್ ಏನಪ್ಪಾ ಅಂದ್ರೆ 3 ಕೋಟಿ ಕೊಡ್ಬೇಕಂತೇಳಿ ನಮ್ಮ ಆಮ್ ಆದ್ಮಿ ಪಕ್ಷ ಒಂದು ಆ ಪ್ರಸ್ತಾವನೆ ಇಡುತ್ತದೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ಡಿಸ್ಟಿಕ್ ನಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕಂತೇಳಿ ಆಮ್ ಆದ್ಮಿದು ಒಂದು ಅಪೇಕ್ಷೆ ಆಗಿದೆ. ಇದ್ರ ಪ್ರಕಾರ ನಾವೆಲ್ಲರೂ ಒಂದುಗೂಡಿ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ನನ್ನ ಹೆಸರು ಪರಮೇಶ್ವರ್ ಎಸ್ ಮತ್ತಿಮೂಡು ಅಂತ, ಆಮ್ ಆದ್ಮಿ ಯೂತ್ ಅಧ್ಯಕ್ಷ. ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಜಗದೀಶ್ ಸಾಗರ್ ಅವರು ನಮ್ಮನ್ನು ಆಮ್ ಆದ್ಮಿ ಜಿಲ್ಲಾ ಯೂತ್ ಅಧ್ಯಕ್ಷ ಅಂತ ಆಯ್ಕೆ ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ನಮ್ಮ ನಿಗರಲ್ಲಿ ಯಾವುದೇ ಭ್ರಷ್ಟ ಬಂದಲ್ಲಿ ನಾವು ಮುಂದೆ ಅದಕ್ಕೂ ತಡೆ ಹಟ್ಟಿ ಹೋರಾಟ ಮಾಡ್ತೀವಿ ಎಂದು ಹೇಳ್ಕೊಳ್ಳುತ್ತೇನೆ. ಮತ್ತು ಮೊನ್ನೆ ಇದರಲ್ಲಿ ಒಂದು ಮಧ್ಯಪ್ರದೇಶದಲ್ಲಿ ರೇಪ್ ಆಗಿತ್ತು, ಹುಡುಗಿದು ರೇಪ್ ಆದಾಗ 5 ಜನ ರೇಪ್ ಆದಾಗ ಅದ್ರ ಬಗ್ಗೆ ಬಿ ಇನ್ನೂ ನಡೆದ ಚರ್ಚೆ, ಅದ್ರ ಬಗ್ಗೆ ಬಿ ಇದು ಮಾಡಿಕೇಸಿ ನಾವು DC ಸರ್ ಮುಟ್ಟಿಸ್ಬೇಕಂತ ಅದು ಟೈಪಿಂಗ್ ಮಾಡ್ಲತ್ತೀವಿ. ಇನ್ನು ಮುಂದೆ ಯಾವುದೇ ನೀರಿನ ಸಮಸ್ಯೆಯಲ್ಲಿ ಗುಲ್ಬರ್ಗದಾಗ ಯಾವುದೇ ಒಂದು ಸಮಸ್ಯೆ ಆದರೂ ನಮ್ಮ ಸಂಗಡಿಗರು, ನಮ್ಮ ಆಮ್ ಆದ್ಮಿ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕಲ್ತಿ ನಾವು ಇದು ಒಂದು ಆಮ್ ಆದ್ಮಿ ಪಕ್ಷ ಬಲಿಷ್ಠಗೊಳಿಸಬೇಕಂತ ನಾವು ಈಗಾಗಲೇ ಅಧಿಕಾರ ಸಿಕ್ಕಿದೆ ನಮ್ಗೆ. ಮತ್ತೆ ಸುಮಾರು 5 ವರ್ಷ ನಿಂತು ಆಮ್ ಆದ್ಮಿಯಲ್ಲಿ ಇದ್ದಿದ್ದೇವೆ. ಈಗಾಗಲೇ ನಮಗೆ ಆಯ್ಕೆ ಮಾಡಿದಾರ. ಈಗ ಎಲ್ಲ ನಾವು ಮುಂದೆ ಬಲಿಷ್ಠರಾಗ್ತೀವಿ ಅಂತ ಹೇಳ್ಬೋದು. ಕಲಬುರಗಿಯಲ್ಲಿ ಸಂಘಟನಾತ್ಮಕ ವಿಸ್ತರಣೆಗೆ ಒತ್ತು ನೀಡಿರುವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮತ್ತು ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳನ್ನು ಪ್ರಮುಖ ಅಜೆಂಡಾವಾಗಿಸಿಕೊಂಡಿದೆ. ಈ ಘೋಷಣೆಗಳು ರಾಜಕೀಯವಾಗಿ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಜನಸಾಮಾನ್ಯರ ಪ್ರತಿಧ್ವನಿಯಾಗಿ, ಸಮಾಜದ ಪ್ರತಿಬಿಂಬವಾಗಿ JTV ಜನಾಭಿಪ್ರಾಯ ನ್ಯೂಸ್, ಜನಾಭಿಪ್ರಾಯವೇ ನಿರ್ಣಾಯಕ.